ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ಒಬ್ಬ ಮಿತ್ರನಿದ್ದಾನೆ. ಆತ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ. ಆತನು ಯಾವತ್ತೂ ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ಯಾವತ್ತೂ ನಮ್ಮನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ ಕೂಡ ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಈ ಲೋಕದ ಮಿತ್ರರು ಕೆಲವೊಮ್ಮೆ ಬದಲಾಗಬಹುದು, ಲೋಕದ ಜನಗಳು ಬದಲಾಗಬಹುದು. ನಿಮಗೆ ಒಮ್ಮೆ ನಂಬಿಕೆ ಕೊಡ್ಬೋದು, ಒಮ್ಮೆ ನಂಬಿಕೆ ಕಳೆದುಕೊಳ್ಬಹುದು. ಆದರೆ ನಾವು ಹೊಂದಿಕೊಂಡಿರುವಂಥ ಮಿತ್ರ, ನಾನು ಹೊಂದಿಕೊಂಡಿರುವ ಮಿತ್ರ, ಆತನು ಎಂದಿಗೂ ಬದಲಾಗದವನು. ಆ ಮಿತ್ರನತ್ತ ಪ್ರಿಯರೇ, ನೀವು ಯಾವತ್ತು ಯಾವ ಸಮಯದಲ್ಲೂ ಕೂಡ ಮಾತಾಡಬಹುದು. ಆತ ನಿಮ್ಮ ಮಾತನ್ನು ಎಷ್ಟು ಹೊತ್ತು ಬೇಕಾದರೂ ಕೇಳ್ತಾನೆ. ಆ ಮಿತ್ರನೊಂದಿಗೆ ನೀವು ಮಾತಾಡೋದು ಮಾತ್ರವಲ್ಲ, ಆ ಮಿತ್ರನ ಮಾತನ್ನು ಕೂಡ ನೀವು ಕೇಳುವಾಗ ನಿಮಗೆ ಆ ಒಂದು ಸಮಾಧಾನ ನಿಮ್ಮ ನೆಲೆಗೊಳ್ಳುತ್ತದೆ. ಆ ಸಮಾಧಾನ ಯಾವ ರೀತಿಯಾಗಿರ್ತದೆ ಗೊತ್ತುಂಟ? ಆ ಸಮಾಧಾನವು ಶಾಶ್ವತವಾಗಿರುವಂಥ ಸಮಾಧಾನವಾಗಿರ್ತದೆ. ಆತನ ಮಾತಿನಲ್ಲಿ ಯಾವತ್ತು ಬಲವಿರ್ತದೆ. ಆತನ ಮಾತಿನ ಬಲವು ನಿಮ್ಮನ್ನು ಜೀವದ ಕಡೆಗೆ ನಡೆಸ್ತದೆ. ಮಾತ್ರವಲ್ಲ, ಆತನ ಮಾತು ನಿಮಗೆ ಸಾಂತ್ವನವನ್ನು ಕೊಡ್ತದೆ. ಆಮೇಲೆ ಆ ಮಿತ್ರನು ನಿಮ್ಮನ್ನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಆ ಮಿತ್ರನು ಸದಾಕಾಲವು ನಿಮ್ಮನ್ನು ಜೀವದ ಮಾರ್ಗ ಕಡೆಗೆ ನಡೆಸುವಾತನಾಗಿದ್ದಾನೆ. ಆ ಮಿತ್ರವನು ಯಾವತ್ತೂ ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ಜಯದ ಹಾದಿಯಲ್ಲಿ ನಡೆಸುವಾತನಾಗಿದ್ದಾನೆ. ಆ ಮಿತ್ರನು ನಿಮ್ಮ ರಕ್ಷಕ, ನಿಮ್ಮ ಶಿಕ್ಷಕ, ನಿಮ್ಮ ಟೀಚರ್, ನಿಮ್ಮ ಪೋಷಕ, ಪಾಲಕನಾಗಿದ್ದುಕೊಂಡು ಕೂಡ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ಆತನು ನಿಮ್ಮನ್ನು ತನ್ನ ಪರಿಪೂರ್ಣ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿ ಮಾಡುವಂತ ಮಿತ್ರನಾಗಿದ್ದಾನೆ. ಆ ಮಿತ್ರನೇ ಸರ್ವಶಕ್ತನಾದ ನಿನ್ನ ದೇವರಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಯಾವತ್ತೂ ಬದಲಾಗದ ಆತನು ನಿನ್ನೆ, ಇವತ್ತಿನ, ಮುಂದೆ ಕೂಡ ಹಾಗೆ ಇರುವ ಆತನಾಗಿದ್ದಾನೆ. ಆಮೇನ್. ಒಂದು ಮಾತನ್ನು ತಿಳ್ಕೊಳ್ಳಿ, ನಿಮ್ಗೆ ಈ ಲೋಕದ ಮಿತ್ರರು ಅಥವಾ ಈ ಲೋಕದ ಜನಗಳು ನಿಮ್ಗೆ ನೋವು ಮಾಡ್ಬೋದು ಮಾತಿನಿಂದ ಅಥವಾ ಕೆಲವೊಂದು ಕಾರ್ಯಗಳಿಂದ. ಆದರೆ ಈ ಮಿತ್ರನು ಯೇಸು ಕ್ರಿಸ್ತನು ನಿಮ್ಮನ್ನು ಬಲಪಡಿಸ್ತಾನೆ. ಈ ಮಿತ್ರನು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ. ಈ ಮಿತ್ರನು ನಿಮಗೆ ನೋವಾದಾಗ ಸಾಂತ್ವನವನ್ನು ಹೇಳ್ತಾನೆ. ಈ ಮಿತ್ರನು ನೀವು ಹೊಂದಿಕೊಂಡಿದ್ದಾಗ, ಆತನೊಂದಿಗೆ ನೀವು ಮನಬಿಚ್ಚಿ ಮಾತಾಡುವಾಗ ಆತನಲ್ಲಿದ್ದಂಥ ಎಲ್ಲ ಸಮಾಧಾನ, ಆತನಲ್ಲಿದ್ದಂಥ ಸಂತೋಷ ಅದು ನಿಮ್ಮದಾಗ್ತದೆ. ಈ ಮಿತ್ರನ ಒಂದು ಮಾತು ಸಾಕು ನಿಮ್ಮನ್ನು ಶಾಶ್ವತವಾದ ಸಮಾಧಾನದಲ್ಲಿ, ಶಾಂತಿಯಲ್ಲಿ, ಪ್ರೀತಿಯಲ್ಲಿ, ಕೃಪೆಯಲ್ಲಿ ಬಲಪಡಿಸಿ ನಡೆಸಲು. ಆ ಮಾತು ನಿಮ್ಮನ್ನು ಜಯದ ಹಾದಿಯಲ್ಲಿ ನಡೆಸುವಂಥ ಮಾತಾಗಿರ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲ, ನಿಮ್ಮ ಹೃದಯವನ್ನು ಆತನ ಶಾಂತಿಯು ಕಾಯುತ್ತದೆ. ಯಾಕೋತಂದ್ರೆ ಆ ಮಿತ್ರನು ಶಾಂತಿಯ ರಾಜನಾಗಿದ್ದಾನೆ. ನಮ್ಮ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ದೇವರ ವಾಕ್ಯ ಪ್ರಿಯರೇ, ಫಿಲಿಪ್ಪಿ 4ನೇ ಅಧ್ಯಾಯ 6-7 ಓದಿ ಕೇಳುವ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಿದ್ದುದನ್ನು ತಿಳಿಯಪಡಿಸಿರಿ. ಆಗ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್. ಎಂತೊಂದು ಅದ್ಭುತ ವಾಗ್ದಾನ ಅಲ್ಲ ಪ್ರಿಯರೇ. ನಮಗೆ ತಂದೆ ದೇವರು ಒಬ್ಬನೇ ಮಗನನ್ನು ಒದಗಿಸಿಕೊಟ್ಟಿದ್ದಾನೆ. ಆತನು ನಮ್ಮ ಒಳ್ಳೆ ಮಿತ್ರ. ಆತನು ಹೇಳಿದನು ವಾಕ್ಯದಲ್ಲಿ, ಇನ್ನು ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ನಿಮ್ಮನ್ನು ಮಿತ್ರರೆಂಬುದಾಗಿ ಕರೆಯುತ್ತೇನೆ ಎಂಬುದಾಗಿ. ಎಂಥ ಒಳ್ಳೆ ಮಿತ್ರ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಾಗಿರುವಾಗ ನಾವು ಮಕ್ಕಳಂತೆ ನಿಷ್ಕಲ್ಮಶವಾಗಿ ಮನಬಿಚ್ಚಿ ಮಾತಾಡ್ತಾರೋ, ಅದೇ ರೀತಿಯಲ್ಲಿ ನಮ್ಮ ದೇವರಿಗೆಲ್ಲ ಗೊತ್ತುಂಟು. ಯೇಸು ಕ್ರಿಸ್ತನಿಗೆ ಪ್ರತಿಯೊಂದು ವಿಷಯಗಳು, ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ವಿಷಯಗಳು ಗೊತ್ತುಂಟು. ಆದರೂ ಕೂಡ ನಾವು ಎಲ್ಲ ನಮ್ಮ ಮನಬಿಚ್ಚಿಕೊಂಡು ಮಾತಾಡಿ ಆತನು ನಮ್ಮ ಸ್ವರವನ್ನು ಕೇಳಲಿಕ್ಕೆ ರೆಡಿ ಇದ್ದಾನೆ. ನಾವು ಆತನೊಂದಿಗೆ ಸನ್ನಿಧಾನದಲ್ಲಿ ಹೋಗಿ ಸಮಯವನ್ನು ಕಳಲಿಕ್ಕೆ ರೆಡಿ ಇದ್ದೇವಾ? ಇದನ್ನು ನಾವು ಕೇಳ್ಕೊಳ್ಬೇಕು. ಯಾಕಂದರೆ ಆತನಷ್ಟು ಒಳ್ಳೆ ಮಿತ್ರನು ಯಾರೂ ಇಲ್ಲ ಪ್ರಿಯರೇ. ಮಾತ್ರವಲ್ಲ, ಆತನು ನಮ್ಮನ್ನು ಪ್ರೀತಿ ಮಾಡುವಷ್ಟು ಯಾರು ನಮ್ಮನ್ನು ಪ್ರೀತಿ ಮಾಡುವುದಿಲ್ಲ. ಆತನ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ, ನಿತ್ಯತ್ವದ ಪ್ರೀತಿ, ಬಲವುಳ್ಳ ಪ್ರೀತಿ. ಆತನ ಪ್ರೀತಿ ಜಯವುಳ್ಳ ಪ್ರೀತಿಯಾಗಿದೆ. ನಮ್ಮನ್ನು ಅಷ್ಟು ಅದ್ಭುತವಾದ ಪ್ರೀತಿ, ಆತನ ಅಗಪ್ಯ ಪ್ರೀತಿಯಿಂದ ಆತ ನಮ್ಮನ್ನು ಪ್ರೀತಿ ಮಾಡುತ್ತಿದ್ದಾನೆ. ಹಲ್ಲೆಲೂಯಾ. ಆಗಿರುವಾಗ ಪ್ರಿಯರೇ, ನಮಗೆ ದೈವಿಕ ಶಾಂತಿಯಿಂದ ಆತ ತುಂಬಿಸುವಾತನಾಗಿದ್ದಾನೆ. ಆತ ನಮ್ಮನ್ನು ಆತನ ದೈವಿಕ ಪ್ರೀತಿಯಿಂದ ನಮ್ಮನ್ನು ತುಂಬಿಸಿ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು ಆಶೀರ್ವದಿಸ್ತೇನೆ. ನಮಗೊಬ್ಬ ಒಳ್ಳೆ ಮಿತ್ರನಿದ್ದಾನೆ. ಆ ಮಿತ್ರನು ಯೇಸು ಕ್ರಿಸ್ತನ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. ಗಾಡ್ ಬ್ಲೆಸ್ ಯು.